ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವಿಲಾಗಲ್ಲಿ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಅಂತ ಆಫ್ಟರ್ 21 ಇಯರ್ಸ್ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲ ಹೈಸ್ಕೂಲ್ ಫ್ರೆಂಡ್ಸು, ಇದೇ ಸ್ಕೂಲಲ್ಲಿ ನಾವು ಓದಿದ್ದು. ಸೊ ಎಲ್ಲರೂ ಸ್ಕೂಲ್ ಹತ್ರನೇ ಮೀಟ್ ಮಾಡೋಣ ಅಂತ ಆಫ್ಟರ್ 21 ಇಯರ್ಸ್ ಸ್ಕೂಲ್ ಹತ್ರನೇ ಅದೇ ಒಂದು ಮುಗ್ಧತೆಯಿಂದ ಎಲ್ಲ ಮೀಟ್ ಮಾಡಿದ್ರಿ. ಸೊ ಪ್ರತಿಯೊಬ್ಬರಿಗೂ ಮುಖದಲ್ಲಿ ನಗು, ಸಂತೋಷ ಕಾಣಿಸ್ತಾ ಇತ್ತು. ನಮ್ಮ ಸ್ಕೂಲ್ ನೋಡೋಷ್ಟರಲ್ಲೇ ನಮ್ಮದು ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಒಂದು ಟೈಮ್ ನಮ್ಮ ಕಣ್ಮುಂದೆ ಬಂದು ಹೋದಂಗಾಯಿತು. ಬಟ್ ಸಂಡೇ ಆಗಿರೋದ್ರಿಂದ ಪರ್ಮಿಷನ್ ತೊಗೊಳಕ್ಕಾಗಲಿಲ್ಲ ಒಳಗೆಲ್ಲ ನೋಡೋಕ್ಕೆ. ಬಟ್ ಔಟ್ಸೈಡ್ ಗೇಟ್ ಹತ್ರನೇ ನಿಂತ್ಕೊಂಡು ನಮ್ಮ ಸ್ಕೂಲ್ ಹತ್ರ ಎಲ್ಲ ಫೋಟೋಸ್ ತೊಗೊಳ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ. ಸೊ ಒಬ್ಬೊಬ್ಬರೇ ಆ್ಯಡ್ ಆಗ್ತಾ ಇದ್ದಾರೆ ಅಂದರೆ ಗ್ರೂಪಲ್ಲಿ. ಸೊ ಆ ಎಲ್ಲರ ಮುಖದಲ್ಲೂ ನಗು ಅಂತೂ ಎದ್ದು ಕಾಣ್ತಾ ಇತ್ತು. ಲೈಫಲ್ಲಿ ಪ್ರತಿಯೊಂದು ಫೇಸಲ್ಲೂ ಫ್ರೆಂಡ್ಸ್ ಅನ್ನೋದು ಆ್ಯಡ್ ಆಗ್ತಾನೆ ಇರುತ್ತೆ. ಬಟ್ ಎಷ್ಟೇ ಜನ ಆ್ಯಡ್ ಆದ್ರೂ ಈ ಪ್ರೈಮರಿ ಅವ್ರ ಹೈಸ್ಕೂಲ್ ಫ್ರೆಂಡ್ಸ್ ಇರ್ತಾರಲ್ಲ, ಸೊ ಅದಕ್ಕೆ ಯಾರೂ ಒಂಥರ ಸಮ ಇರಲ್ಲ ಅಂತಲೇ ಹೇಳ್ಬೋದು. ಈ ಏಜಲ್ಲಿ ಆಗುವಂಥ ಫ್ರೆಂಡ್ಶಿಪ್ ಒಂಥರ ಮುಗ್ಧತೆಯಿಂದ ಆಗಿರೋವಂಥ ಫ್ರೆಂಡ್ಶಿಪ್ಪು, ಏನೂ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಂಡಿರಲ್ಲ. ಸೊ ಅಷ್ಟು ಒಂದು ನಿಷ್ಕಲ್ಮಶವಾದ ಫ್ರೆಂಡ್ಶಿಪ್ ಇದೆಲ್ಲ ಅಂತ ಹೇಳ್ಬೋದು. ಸೊ ನೀವು ವಿಡಿಯೋಲ್ಲಿ ನೋಡ್ತಾ ಇದ್ರೇ ಅರ್ಥ ಆಗ್ತಾ ಇರ್ಬೋದು ಬಾಂಡೇಜ್ ಯಾವ ರೀತಿ ಇದೆ ಅಂತ. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡಿದ್ದೀವಿ. ಒಂದೇ ಕಾರಲ್ಲಿ ಆಲ್ಮೋಸ್ಟ್ 7 ಮೆಂಬರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಒಂದು ಬಾಂಡೇಜ್, ಈ ಥರ ಒಂದು ಕಂಫರ್ಟ್ ಲೆವೆಲ್ಲು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ದಿರ ಇನ್ನು ಯಾರ ಹತ್ರ ಇರುತ್ತೆ ಹೇಳಿ. ಸೊ ಇಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಹೋಗಿದ್ದು ಕೋಲಾರಲ್ಲಿರುವಂಥ ಒಂದು ಹೈವೇ ಸ್ಟಾರ್ ಅನ್ನೋ ಒಂದು ಫುಡ್ ಕೋರ್ಟಿಗೆ. ಸೊ ಫೈನಲಿ 21 ವರ್ಷ ಆದಮೇಲೆ ನಾವೆಲ್ಲ ಕೂಡೋ ಅಂಥ ಒಂದು ಟೈಮ್ ಬಂದಿದೆ. ಅಂದರೆ ಕೂತು ಮಾತಾಡೋ ಅಂಥದ್ದು, ತುಂಬಾ ಮಾತಾಡೋವಂಥ ವಿಷಯ ಇರುತ್ತೆ, ತುಂಬ ಶೇರ್ ಮಾಡ್ಕೊಳ್ಳೋ ಅಂಥ ಒಂದು ಟಾಪಿಕ್ಸ್ ಇರುತ್ತೆ, ಹಳೇ ಒಂದು ನೆನಪುಗಳನ್ನ ಮೆಲುಕಾಕೋ ಅಂಥ ಒಂದು ಮೊಮೆಂಟ್ಸ್ ಇರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಚಿಲ್ ಮಾಡೋಕ್ಕೆ ಎಷ್ಟೊತ್ತಾದ್ರೂ ಕೂತ್ಕೊಳ್ಳೋಕ್ಕೆ ಒಂದು ಪ್ಲೇಸ್ ಅಂದರೆ ಫುಡ್ ಕೋರ್ಟ್ ಕಂಫರ್ಟಬಲ್ ಅಂತ ನಾವು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದೀರಿ. ಸೊ ರೆಸ್ಟೋರೆಂಟ್ಸ್ಗೆಲ್ಲ ಹೋದರೆ ವೆಯ್ಟಿಂಗ್ ಇರುತ್ತೆ, ಹೋಗಿ ಅಂತ ಹೇಳೋ ಒಂದು ಚಾನ್ಸಸ್ ಇರುತ್ತೆ. ಸೊ ಅಂಥ ಯಾವುದೇ ರೀತಿ ಕಂಫರ್ಟ್ ಇಲ್ದಿರ ಇರೋ ಪ್ಲೇಸ್ ಬೇಡ ಅಂತ ಸೊ ಇಲ್ಲಿಗೆ ಬಂದಿದ್ದೀವಿ. ಸೊ ಇದು ನಮ್ಮ ಕೋಲಾರಲ್ಲೇ ಇರುವಂಥ ಒಂದು ಹೈವೇ ಸ್ಟಾರ್ ಅಂತ. ಸೊ ಐ ಲವ್ ಕೋಲಾರ ಅಂತ ಮುಂದೆ ಇತ್ತು. ಸೊ ನಾವು ಕೋಲಾರದವರಾಗಿ ಅಲ್ಲಿ ಫೋಟೋ ತೊಗೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ. ಸೊ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೊಗೊಳ್ತಾ ಇದ್ದೀರಿ. ಇನ್ನೂ ತುಂಬ ಜನ ಆ್ಯಡ್ ಆಗೋರಿದ್ದಾರೆ. ಸದ್ಯಕ್ಕೆ ಇಲ್ಲಿ 7 ಮೆಂಬರ್ಸ್ದು ಫೋಟೋ ಇದೆ ಅಷ್ಟೇ. ಬಟ್ ಆಮೇಲೆ ಮತ್ತೆ ಜಾಯ್ನ್ ಆಗ್ತಾರೆ ತುಂಬ ಫ್ರೆಂಡ್ಸು. ಸೊ ಇಲ್ಲೆಲ್ಲ ಚಿಲ್ ಮಾಡಿಕೊಂಡು ನೆಕ್ಸ್ಟು ಒಳಗಡೆ ಹೋಗೋಕ್ಕೆ ಮುಂಚೆ ಫ್ಯೂ ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಒಳಗಡೆ ಹೋಗಿ ಫುಲ್ಲು ಚಿಟ್ ಚಾಟ್ ಮಾಡ್ಕೊಂಡು ಕೂತ್ಕೊಂಡು ಈ ಹಳೇದು ಮೆಮೊರೀಸ್ ಇರುತ್ತಲ್ವ ಎಲ್ಲ ಮೆಲ್ಕು ಹಾಕ್ಕೊಂಡು ಒಬ್ಬರನ್ನ ಒಬ್ಬರು ರೇಗಿಸ್ಕೊಂಡು ಕೂತ್ಕೊಂಡಿದ್ದೀವಿ. ಸೊ ನಾವಿಲ್ಲಿ ಎಷ್ಟು ಜನ ಮೀಟ್ ಆಗೋಕ್ಕೆ ಕಾರಣ ಬ್ಲೂ ಕಲರ್ ಹಾಕ್ಕೊಂಡಿದ್ದಾಳಲ್ವ ಡ್ರೆಸ್ಸು, ಅವಳ ಹೆಸರು ರಾಗಿಣಿ ಅಂತ. ಸೊ ಅವಳ ಪಾಪ ಬಿಜಾಪುರಿಂದ ನಮಗೋಸ್ಕರ ಬಂದು ನಮ್ಮನ್ನೆಲ್ಲರನ್ನೂ ಒಂದು ಕಡೆ ಕೂಡಿಸಿ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ರೀಸನ್ನು ಅವಳಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಈ ವಿಲಾಗ್ ಮುಖಾಂತರ. ಸೊ ಫುಡ್ ವಿತ್ ಚಾಟ್ ಅಂತೂ ತುಂಬಾ ಮೆಮೊರೇಬಲ್ ಆಗಿತ್ತು. ಎಲ್ಲರೂ ಫುಲ್ಲು ಚಿಟ್ ಚಾಟ್ ಮಾಡ್ಕೊಂಡು ಒಬ್ರನ್ನೊಬ್ಬರು ಸ್ಕೂಲಲ್ಲಿ ಹೆಂಗೆ ರೇಗಿಸ್ಕೊಳ್ತಾಯಿದ್ರು ಆ ಥರ ರೇಗಿಸ್ಕೊಳ್ತಾ ಇದ್ರಿ. ಈ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿರೋರು ಡಾನ್ ಆಫ್ ಅವರ್ ಗ್ರೂಪ್ ಅಂತಲೇ ಹೇಳ್ಬೋದು, ಶ್ವೇತಾ ಅಂತ. ರೆಡ್ ಕಲರ್ ಸೈಲೆಂಟ್ ಗರ್ಲು, ಮೆರೂನ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋಳು ಟಾಲೆಸ್ಟ್ ಗರ್ಲು, ಸ್ವಪ್ನ ಅಂತ ನೆಕ್ಸ್ಟ್ ಗ್ರೇ ಕಲರ್ ಹಾಕ್ಕೊಂಡಿರೋ ಅವಳು ಫುಲ್ ಚಿಟ್ ಚಾಟ್ ಗರ್ಲು. ಸೊ ಈ ಥರ ಪ್ರತಿಯೊಬ್ಬರಿಗೂ ಒಂದೊಂದು ನಿಕ್ ನೇಮ್ ಇದೆ. ಇವಳು ಅನಿಸಾ ಅಂತೂ ಬ್ಯೂಟಿ ಕ್ವೀನ್, ಯಾವಾಗೂ ನೋಡ್ಕೊಳ್ತಾ ಇರ್ತಾಳೆ ಮುಖ. ಸೊ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋಳು ಭಾರತಿ ಅಂತ ಫುಲ್ ಸ್ಟ್ರೈಟ್ ಫಾರ್ವರ್ಡ್ ಗರ್ಲು. ಸೊ ಇವಳಂತೂ ಶ್ವೇತಾ ನೋಡಿ ಇನ್ನೇನು ನಾವು ಮನೆಗೆ ರಿಟರ್ನ್ ಆಗಬೇಕು, ಮಳೆ ಬಂತು ಅಂತ ಖುಷಿ ಆಗ್ತಾಯಿದ್ದಾಳೆ. ಯಾಕಂದರೆ ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದು ಅಂತ ಅವಳಿಗೂ ಖುಷಿ ಆಯಿತು. ಮಳೆಗೂ ಗೊತ್ತು ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದಾರೆ, ಅಷ್ಟು ಬೇಕಾದ್ರೆ ರಿಟರ್ನ್ ಹೋಗೋಕ್ಕೆ ಬಿಡೋದು ಬೇಡ ಅಂತ. ಸೊ ಮಳೆಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ನಾವೆಲ್ಲ ಮನೆಗೆ ಡಿಸ್ಪರ್ಸ್ ಆಗ್ತಾಯಿದ್ದೀವಿ. ಇವಳು ಶ್ವೇತಾ ಅವ್ರ ಕಸಿನ್ ಜೊತೆ ಬಂದಿದ್ಲು. ಸೊ ಅವಳು ಹಂಗೆ ಛತ್ರಿ ಹೆಂಗೂ ತಂದಿದ್ಲು. ಸೊ ಅವಳು ಹಂಗೆ 2 ವೀಲರಲ್ಲಿ ರಿಟರ್ನ್ ಆಗ್ತಾ ಇದ್ದಾಳೆ. ಸೊ ಇನ್ನೂ ತುಂಬ ಜನ ಫ್ಯೂ ಮೆಂಬರ್ಸ್ ಎಲ್ಲನೂ ಮಿಸ್ ಮಾಡ್ಕೊಂಡ್ವಿ. ಅವರೆಲ್ಲ ತುಂಬ ಮೆನಿ ರೀಸನ್ಸಿಂದ ಅವ್ರು ಬರೋಕ್ಕಾಗಿರಲಿಲ್ಲ. ಬಟ್ ನೆಕ್ಸ್ಟ್ ಟೈಮು ಎಲ್ಲರೂ ಇನ್ನೂ ಒಂದು ಹೈಯರ್ ಕೌಂಟಲ್ಲಿ ಮೀಟ್ ಆಗಬೇಕು ಅಂತ ಒಂದು ಅಂದ್ಕೊಂಡು ಇವಾಗ ಎಲ್ಲರೂ ತುಂಬಾ ಡಿಫ್ರೆಂಟ್ ಪ್ಲೇಸಸ್ಸಿಂದ ಬಂದಿದ್ದಾರೆ. ಸೊ ಎಲ್ಲರೂ ಅವ್ರವ್ರ ಮನೆಗೆ ರೀಚ್ ಆಗೋಕ್ಕೆ ಟೈಮ್ ಆಗುತ್ತಲ್ವ. ಸೊ ಅದಕ್ಕೆ ಬೇಗನೆ ಸ್ವಲ್ಪ ಬಿಟ್ವಿ ಮನೆ ಅಂದರೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಹೀಗೆ ತುಂಬಾ ಒಳ್ಳೆಯ ಒಂದು ಮೆಮೊರೀಸ್ ಇಟ್ಕೊಂಡು ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು ನಂದು. ಸೊ ಈ ವಿಲಾಗ್ ನೋಡಿರಿ, ನಿಮಗೆಲ್ಲರಿಗೂ ಚೈಲ್ಡ್ಹುಡ್ ಮೆಮೊರೀಸ್ ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್ ನೆನಪಾದರೆ ಕಮೆಂಟ್ಸಲ್ಲಿ ತಿಳಿಸಿ. ಹೇಗಿತ್ತು ಈ ವಿಲಾಗ್ ಅನ್ನೋದನ್ನು ಸಹ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಕೊನೆವರೆಗೂ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.